ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಜೀವವೇ ಪ್ರೀತಿಸು, ಜೀವ ಹೋಗುವಂತೆ. ಭಾಗ 78. ರಜತ್ ಧೃತಿ ಅಪ್ಪ ಅಮ್ಮ ಆಗುತ್ತಿದ್ದಾರೆ. ಆ ಖುಷಿ ಕ್ಷಣವನ್ನು ವಿಭಿನ್ನವಾಗಿ ಹೇಳಿ ರಜತ್ ಖುಷಿಯನ್ನು ಕಣ್ತುಂಬಿಕೊಂಡಳು ಧೃತಿ. ಎಷ್ಟು ತಿಂಗಳು ಎಂದವ ಅವಳನ್ನು ತಬ್ಬಿ ರಾತ್ರಿ ಇಬ್ಬರು ಚುಕ್ಕಿಗಳನ್ನು ನೋಡುತ್ತಾ ಕುಳಿತಿದ್ದರು. 3 ಎಂದವಳು ಅವನ ಎದೆಗೂಡಲ್ಲಿ ಬಚ್ಚಿಟ್ಟುಕೊಂಡಳು. ಆದರೆ ಇನ್ನೂ 6 ತಿಂಗಳು ಕಾಯಬೇಕಾ ಎಂದವನಿಗೆ ತನ್ನ ಕುಡಿಯ ನೋಡಲು ಎಲ್ಲಿಲ್ಲದ ಆತುರ. ಇಲ್ಲ, ನಾಳೆನೇ ಡಿಲಿವರಿ ಮಾಡಿಸೋಣ, ತಗೊಳ್ಳಿ ಎಂದು ನಕ್ಕಳು. ಹೋಗೆ, ನನ್ನ ಕಷ್ಟ ನನಗೆ, ನಾನು ನನ್ನ ಮಗಳನ್ನು ಯಾವಾಗ ಕೈಯಲ್ಲಿ ಎತ್ತಿಕೊಳ್ಳುತ್ತೇನೋ ಅಂತ ಆಸೆ ಆಗ್ತಿದೆ ಎಂದ. ಇವಾಗಲೇ ಅಷ್ಟು ಪ್ರೀತಿನ? ನಾಳೆ ಅವಳು ಬಂದ ಮೇಲೆ ನನ್ನ ದೂರ ಮಾಡಲ್ಲ ತಾನೆ ಎಂದಳು ತಲೆ ಎತ್ತಿ. ತೆಗೆದು ಒಂದು ಬೆಟ್ಟ ಅಂದರೆ ಅಲ್ಲೆಲ್ಲ ಉದುರು ಹೋಗಬೇಕು. ಏನೋ ಎಮೋಷ್ನಲ್ ಆಗಿ ಮಾತಾಡಿದ್ರೆ ಇವಳನ್ನು ಬಿಟ್ಟು ಹೋಗೋ ಚಿಂತೆ ಎಂದವ ಕಣ್ಣು ಕೆಂಪಿಗೆ ಮಾಡಿಕೊಂಡು ನೋಡಿದರೆ ಅವಳು ಮೂತಿ ತಿರುಗಿಸಿಕೊಂಡು ಅಲ್ಲೇ ಕುಳಿತಳು. ಇಲ್ಲಿ ನೋಡೆ ಎಂದವ ಅವಳ ಮುಖವನ್ನು ಪುಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟ. ನಮ್ಮಿಬ್ಬರ ಮಧ್ಯ ಯಾರೇ ಬಂದರೂ ನಿನ್ನ ನನ್ನಿಂದ ದೂರ ಮಾಡುವುದು ಅಸಾಧ್ಯ. ಈ ಜೀವ ಹೋಗುವವರೆಗೂ ನಿನ್ನ ಮೊದಲಿನಂತೆ ಪ್ರೀತಿ ಮಾಡ್ತೀನಿ ಎಂದವ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಪ್ಪಿದ. ಸೇಮ್ ಹಿಯರ್, ನಾನು ಅಷ್ಟೇ. ನನ್ನ ಜೀವ ಹೋದರೂ ನಾನು ನಿಮ್ಮನ್ನೇ ಪ್ರೀತಿ ಮಾಡೋದು ಎಂದು ಅವನ ತೋಳಿನಲ್ಲಿಯೇ ನಿದ್ರೆ ಹೋದಳು. ಮಲಗಿದ್ದವಳ ಮೆಲ್ಲಗೆ ತಂದು ಬೆಡ್ ಮೇಲೆ ಮಲಗಿಸಿ ಅವಳ ತಲೆನವರಿಸುತ್ತಾ ಅವನು ಮಲಗಿದ. ಧೃತಿ ತಾಯಿಯಾಗುತ್ತಿರುವ ವಿಷಯ ತಿಳಿದು ಅವಳ ಸ್ನೇಹಿತರು ಮನೆಗೆ ಧಾವಿಸಿದ್ದರು. ಧ್ರುವ್, ಕಂಗ್ರಾಟ್ಸ್ ಕನೆ ಎಂದು ತಬ್ಬಿದರು ಎಲ್ಲ. ಈಗ ಅವಳ ಪಾಲಿಗೆ ತಮ್ಮವರೆಂದು ಉಳಿದಿರುವುದು ಅವರಷ್ಟೇ. ಥ್ಯಾಂಕ್ ಯು ಎಂದು ತಾನು ತಬ್ಬಿ ಕಣ್ಣೀರಾದಳು. ಕಂಗ್ರಾಟ್ಸ್ ಮಗ ಎಂದು ನಿರಂಜನ್ ಸಹ ರಜತ್ಗೆ ವಿಶ್ ಮಾಡಿದ. ಎಲ್ಲರೂ ಕುಳಿತು ಒಂದಿಷ್ಟು ಹರಟೆ ಹೊಡೆದರು. ಮತ್ತೆ ಏನು ಗೊತ್ತಾದರೂ ಇನ್ನು 3 ತಿಂಗಳಲ್ಲಿ ಲಾವಣ್ಯ ಮದುವೆ ಗೊತ್ತಾ? ಅನಿತಾ ನುಡಿದಾಗ ಆಶ್ಚರ್ಯದಿಂದ ಮುಖ ಹೊರಡಿಸಿದಳು. ಯಾಕಿಷ್ಟು ಬೇಗ? ಇನ್ನೂ 2 ವರ್ಷ ಆಗಲ್ಲ ಅಂದಿದ್ರಿ ಎಂದು ರಾಗ ತೆಗೆದು ಕೇಳಿದಳು. ಅದು ನೀರು ಪೇರೆಂಟ್ಸ್ ಮನೇಲಿ ಏನೋ ಜಾತಕ ತೋರಿಸಿದ್ದಾರಂತೆ. ಈ ಮುಹೂರ್ತ ಬಿಟ್ಟರೆ ಇನ್ನೂ 5 ವರ್ಷ ಯಾವುದೋ ಮುಹೂರ್ತ ಇಲ್ವಂತೆ, ಅದಕ್ಕೆ ಎಂದಳು ಲಾವಣ್ಯ. ಹಾಗಾದರೆ ನಾನು ಪಾಪು ಬರೋಕ್ಕೂ ಮುಂಚೆ ಒಂದು ಶುಭ ಕಾರ್ಯ ನಡೆಯುತ್ತೆ ಎಂದು ಖುಷಿಪಟ್ಟಳು ಧೃತಿ. ಮಧ್ಯಾಹ್ನದವರೆಗೂ ಅವರನ್ನು ಕಾಡಿಸಿ ಗೋಳಾಡಿಸಿ ಬಿಟ್ಟಳು. ಅವಳ ಈ ವರಸೆಗೆ ಎಲ್ಲರಿಗೂ ಇಷ್ಟ. ದಿನಗಳು ಎಂದಿನಂತೆ ವೇಗವಾಗಿ ಕಳೆಯುತ್ತಿವೆ. ಧೃತಿಗೀಗ 5 ತಿಂಗಳು. ಅವಳ ಪ್ರತಿ ಹೆಜ್ಜೆಯಲ್ಲೂ ಅವ ಜೊತೆಯಾಗಿ ನಡೆಯುತ್ತಿದ್ದಾನೆ. ಅವಳ ಪ್ರತಿ ಆಸೆಯನ್ನು ಅವ ಎಂದೂ ನಿರಾಕರಿಸಿಲ್ಲ. ಪ್ರತಿ ತಿಂಗಳು ಅವನೇ ಖುದ್ದಾಗಿ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಿದ್ದ. ಅವಳ ಕಾಪಾಡಿದ ವೈದೇಹಿ ಅಮ್ಮನ ಬಳಿ ಮಗುವು ಆರೋಗ್ಯವಾಗಿತ್ತು. ಮಾಮ ಎಂದು ಬೆಳಿಗ್ಗೆ ಅವ ತಯಾರಾಗುವ ಹಾಸಿಗೆಯಲ್ಲಿದ್ದದ್ದು ಅವನಿಗೆ ಅಂಟಿಕೊಂಡಳು. ಏನು ಹೇಳು? ಅವಳತ್ತ ನೋಡಿ ತನ್ನ ಕೆಲಸ ಮುಂದುವರಿಸಿದ. ಅದು ಹೇಗೆ ಗೊತ್ತಾಯಿತು ಎಂದು ತಲೆ ಕೆರೆದುಕೊಂಡಳು. ನೀನು ಮಾಮ ಅಂತ ಕರೆದಲ್ಲ, ಸೊ ಏನೋ ಬೇಡಿಕೆ ಇದೆ ಅಂತ ಪೀಠಿಕೆ ಇದೆ ಅಲ್ವಾ, ಹೇಳು ಏನದು ಎಂದು ಅವನು ಅವಳನ್ನು ತಬ್ಬಿದ. ಅದು ನಾನಿವತ್ತು ಸಿಟಿಗೆ ಹೋಗಿ ಬರಲ್ಲ, ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿದೆ ಎಂದವಳ ಬೇಡಿಕೆ ಮನ ಕರಗಿದರು. ಅದೆಲ್ಲ ಬೇಡ, ನಾನೇ ತರ್ತೀನಿ, ಅಲ್ಲಿ ಹೋಗಿ ಅದು ಇದು ತಿಂದರೆ ಆಮೇಲೆ ಕಷ್ಟ ಎಂದು ಒಡನೆಯೇ ಸಿಟ್ಟಾಗಿ ಬೆಡ್ ಮೇಲೆ ಕುಳಿತು, ಹೇ ಅಜ್ಜಿ ನೋಡು, ನಿನ್ನ ಮೊಮ್ಮಗನನ್ನು ನನ್ನ ಸಣ್ಣ ಆಸೆ ಕೂಡ ತೀರಿಸಲ್ಲ ಅವನು. ಸಾರಿ, ಇವರು ಹೀಗೆ ಮಾಡಿದರೆ ನಾನಂತರೂ ಸುಮ್ಮನೆ ಇರಲ್ಲ, ಡಿವೋರ್ಸ್ ಕೊಡ್ತೀನಿ, ಡಿವೋರ್ಸ್ ಎಂದು ಅಜ್ಜಿಗೆ ಹೇಳುವಂತೆ ನುಡಿದಳು. ಅದೇನೂ ಬೇಡ ಅಲ್ವಾ ಅಮ್ಮಮ್ಮ, ನೀವೇನೂ ಆಸೆ ಪಡಲ್ಲ, ಇವಳೇ ನಿಮ್ಮ ಹೆಸರು ಹೇಳಿ ಅವಳ ಆಸೆ ತೀರಿಸ್ಕೊಳ್ತಿದ್ದಾಳೆ ಅಲ್ವಾ, ಬೇಕಿದ್ರೆ ಸಂಜೆ ಬರುವಾಗ ತರ್ತೀನಿ, ಎಲ್ಲದಕ್ಕೂ ಹೋಗಬೇಡ ಅಂತ ಹೇಳಿ ಎಂದವ ಅವಳ ಸಮಕ್ಕೆ ಕುಳಿತು ಅವಳ ಉದರದ ಮೇಲೆ ತುಟಿಯು ಉರಿದ. ಇವೆಲ್ಲ ಮಸ್ಕಾ ಬೇಡ, ನಾನು ನೋಡ್ತಾ ಇದ್ದೀನಿ, ನಾನು ಪ್ರೆಗ್ನೆಂಟ್ ಆದಾಗಿನಿಂದ ಎಲ್ಲಿಗೂ ಕರೆದುಕೊಂಡು ಹೋಗ್ತಿಲ್ಲ ನೀವು, ನನಗೂ ಮನೇಲಿ ಇದ್ದು ಬೋರ್ ಆಗಿಲ್ವಾ ಎಂದವಳ ಮೂಗು ಬೊಗಸೆಯಲ್ಲಿ ಹಿಡಿದು, ಬೇಡ ಕಣೆ, ಮೊದಲನೇ ಸಲ ಆ ಥರ ಆಗಿದೆ, ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಬದುಕೋದಿಲ್ಲ, ಪ್ಲೀಸ್ ನಿನಗೇನು ಬೇಕು ಎಲ್ಲ ನಾನೇ ತರ್ತೀನಿ, ಮುಂದಿನ ವಾರ ನಿರಂಜನ್ ಮದುವೆ ಶಾಪಿಂಗ್ ಮಾಡೋಣ, ಆದರೆ ಈ ವಾರ ಸುಮ್ಮನೆ ಇರು, ನಿನ್ನ ಮತ್ತು ಮಗುವಿನ ವಿಷಯದಲ್ಲಿ ನನಗೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಎಂದವನ ಮಾತಿನ ಹಿಂದೆ ಇದ್ದ ಪ್ರೀತಿ ನೋಡಿ ಮುಗ್ಗಾದಳು. ಸರಿ, ಮುಂದಿನ ವಾರ ನನಗೆ 5ನೇ ತಿಂಗಳು ಚೆಕಪ್ ಇದೆ, ಆಗ ನಾನು ಏನೇ ಕೇಳಿದರೂ ಕೊಡಿಸ್ಬೇಕು ನೀವು ಎಂದವಳ ಮಾತಿಗೆ ಒಪ್ಪಿಗೆ ನೀಡಿ ಅವಳ ಕೆನ್ನೆಗೆ ತುಟಿ ಊರಿದ. ಅಲ್ಲಿಂದ ಆಚೆ ನಡೆದ. ಇದೇ ಪರಿಪಾಠ ದಿನವೂ ನಡೆಯುವುದು. ಅಂದು ಮಾತಿಗೆ ತಕ್ಕಂತೆ ಐಸ್ ಕ್ರೀಮ್ ತೆಗೆದುಕೊಂಡು ಬಂದ ರಜತ್. ಒಟ್ಟಿಗೆ 4 ಫ್ಯಾಮಿಲಿ ಪ್ಯಾಕ್ ತೆಗೆದುಕೊಂಡು ಬಂದಿದ್ದ. ಅದನ್ನು ನೋಡಿಯೇ ಕಣ್ಣರಳಿಸಿದಳು ಧೃತಿ. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಸೋ ಮಚ್ ಎಂದವಳು ಡಬ್ಬ ತೆಗೆದು ತಿನ್ನತೊಡಗಿದಳು. ಚಿಕ್ಕ ಮಕ್ಕಳಂತೆ ಬಾಯಿ, ಕೈ, ಮೂಗು ಎಲ್ಲ ಮುಳುಗಿಸಿಕೊಂಡು ತಿನ್ನುತ್ತಿದ್ದರೆ ಅವ ಸುಮ್ಮನೆ ನೋಡುತ್ತಾ ನಿಂತ. ಅವಳು ಮತ್ತೊಂದು ಡಬ್ಬೆಗೆ ಕೈ ಹಾಕುವ ಮುನ್ನ ಕಿತ್ತುಕೊಂಡ. ಸಾಕು, ನಾನು ವಾರಕ್ಕೆ ಅಂತ ತಂದಿದ್ದು, ನಿನಗೆ ನಿಮಿಷಗಳಲ್ಲೇ ಮುಗಿಸ್ತೀಯ,
ಕೋಲ್ಡ್ ಆದರೆ ಏನು ಮಾಡ್ತೀಯ, ಸುಮ್ಮನೆ ನಡಿ ಎಂದು ಗದರಿದ. ಪ್ಲೀಸ್ ಮಮ್ಮ, ಅದೊಂದೇ ಕಡಿ, ಇನ್ನೆರಡು ಇದಾವಲ್ಲ ಎಂದು ಗೋರಿಕೊಂಡಳು. ಸ್ಪೂನ್ ತಿನ್ನುತ್ತಿದ್ದಳು. ಛೀ, ಅದನ್ನು ಬಿಡು, ಸಾಕು ಅಂದರೆ ಕೇಳಬೇಕು. ನಡಿ, ಇನ್ನೊಂದಿಷ್ಟು ಸಮಯ ವಾಕಿಂಗ್ ಮಾಡಿ ಬರೋಣ, ಊಟ ಆದಮೇಲೆ ಮತ್ತೊಮ್ಮೆ ಎಂದ. ಕೋಲ್ಡ್ ಆಗಲಿ, ಅವಾಗಿರೋದು ನಿನಗೆ ಎಂದವ ಡಬ್ಬಿಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಕೀ ಹಾಕಿದ. ಸಪ್ಪೆ ಮೋರೆ ಹಾಕಿ ಅಂದಿನ ಕಳೆದಳು. ರಾತ್ರಿ 3 ಗಂಟೆ. ಮಲಗಿದ್ದವ ತನ್ನ ಒಡತಿಗಾಗಿ ಕೈ ಚಾಚಿದ. ಅವಳ ಸ್ಪರ್ಶ ಆಗಲೇ ಇಲ್ಲ. ಒದ್ದಾಡುತ್ತಾ ಮಂಚದ ಮೂಲೆಗೆ ಹೋಗಿರುಳೆಂದು ಅಲ್ಲಿ ಕೂಡ ಕೈ ಚಾಚಿದ. ಅಲ್ಲೂ ಇಲ್ಲ. ದಿಢೀರ್ ಎದ್ದು ಕುಳಿತ. ಈ ಸಮಯದಲ್ಲಿ ಎಲ್ಲಿ ಹೋದಳೆಂದು ಭಯವಾಯಿತು ಅವನಿಗೆ. ಭಯಕ್ಕೆ ನೀರು ಕುಡಿದು ಬಾಲ್ಕನಿ ಕಡೆ ನೋಡಿದ. ಬಾಗಿಲು ಹಾಕಿದ್ದೇ ಆಗಿಯೇ ಇದೆ. ತಕ್ಷಣ ಏನೋ ನೆನಪಾಗದಂತೆ ಕೆಳಗೆ ಓಡಿದ. ಸೋಫಾದಲ್ಲಿ ಬೆಡ್ಶೀಟ್ ಸುತ್ತಿಕೊಂಡು ಐಸ್ ಕ್ರೀಮ್ ತಿನ್ನುತ್ತಿದ್ದಳು ಧೃತಿ. ನೋಡಿದವನ ಕೋಪ ತನ್ನಗೆ ಆದರೆ ಒಂದು ಡಬ್ಬ ಖಾಲಿ ಮಾಡಿ ಇನ್ನೊಂದು ಡಬ್ಬ ಕೈ ಹಾಕಿದಳು. ಧೃತಿ ಎಂದು ಮೆಟ್ಟಿಲ ಮೇಲೆಯೇ ನಿಂತು ಕೂಗಿದ. ಭಯಪಟ್ಟಳು ಆ ಕ್ಷಣಕ್ಕೆ. ಈ ರಾತ್ರಿಲಿ ಈ ಥರ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋ ಹುಚ್ಚ, ನಾಳೆ ಏನಾದರೂ ಆದರೆ ಒಂದ್ಸರಿ ಹೇಳಿದರೆ ಅರ್ಥ ಮಾಡ್ಕೋಬೇಕು. ಬೈದು ಇದ್ದ 2 ಡಬ್ಬ ಐಸ್ ಕ್ರೀಮನ್ನು ಡಸ್ಟ್ಬಿನ್ಗೆ ಹಾಕಿಬಿಟ್ಟ. ನಾನು ತಿಂದರೆ ಏನಾಗ್ತಿತ್ತು, ನಿಮಗೆ ಸುಮ್ಮನೆ ವೇಸ್ಟ್ ಮಾಡಿದ್ರಿ ಎಂದು ಪೆಚ್ಚು ಮುಖ ಮಾಡಿ ಅಲ್ಲಿಂದ ನಡೆದಳು. ಅವನಿಗೂ ಬೇಜಾರಾದರೂ ಅವಳ ಆರೋಗ್ಯ ಮುಖ್ಯ. ಮಾರನೆಯ ದಿನವೂ ಮುನಿಸು ಕಂಟಿನ್ಯೂ ಮಾಡಿದಳು. ಆದರೆ ಪಾಪ, ಅವನೇ ತನ್ನ ಕೈಯಾರೆ ಪಾನಿಪುರಿ ಮಾಡಿ ತಿನ್ನಿಸಿದಾಗ ಮುಖವರಳಿಸಿದಳು. ಈ ನಡುವೆ ಗಿರಿಯು ಏನಾದರೂ ತಿಂಡಿ ಮಾಡಿದರೆ ತಂದು ಕೊಡುತ್ತಿದ್ದಳು. ವನಜ ಅವರು ಹಣ್ಣುಗಳು ತರುತ್ತಿದ್ದರು. ಶಿವಣ್ಣ, ಕುಸುಮ ಅಂತೂ ಧೃತಿಯ ಯಾವ ಆಸೆಯನ್ನು ಪೂರ್ಣ ಮಾಡುತ್ತಿದ್ದರು. ವಾರದ ನಂತರ ಇಬ್ಬರು ಬುಲೆಟ್ನಲ್ಲಿ ಹೋಗಿ ಚೆಕಪ್ ಮಾಡಿಸಿದರು. ಸ್ಕ್ರೀನ್ ಮೇಲೆ ಮೂಡಿದ ಆ ಪುಟ್ಟ ಆಕೃತಿಯ ಕಣ್ ತುಂಬಿಕೊಂಡರು. ಲಾವಣ್ಯ ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು, ಗಿಫ್ಟ್ಗಳನ್ನು ಪರ್ಚೇಸ್ ಮಾಡಿದರು. ಅವಳಿಗೆ ಗದರದೆ ಅವಳಿಷ್ಟದ ಪಾನಿಪೂರಿಯನ್ನು ಕೊಡಿಸಿದ. ಬರುವಾಗ ಜಾನಕಿರಾಮ್, ಸೀತಾ ಅವರ ಮನೆಗೂ ಹೋಗಿ ಉಪಚಾರ ಸ್ವೀಕರಿಸಿದರು. ಎಲ್ಲರ ಕಡೆಯಿಂದಲೂ ಹೆಚ್ಚು ಪ್ರೀತಿ ಸಿಗುತ್ತಿದೆ ಅವಳಿಗೆ. ಆದರೆ ಪ್ರತಿ ಹೆಜ್ಜೆಯಲ್ಲೂ ಅವನೇ ಬೇಕು. ಯಾವ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅವನೇ ಕೇಳಿ ಮುಂದುವರೇಬೇಕು ಅವಳು. ಮತ್ತೆ ಸಿಗುವ. ಅಭಿಪ್ರಾಯಗಳನ್ನು ತಿಳಿಸಿ.